ಹಳ್ಳಿಗಳಲ್ಲಿ ಆನೆಗಳ ಸಾವು ತಪ್ಪಿಸಲು ಬಂದಿದೆ ಎಐ ಆಧಾರಿತ ವ್ಯವಸ್ಥೆ. ಭಾರತೀಯ ರೈಲ್ವೆಯ ವನ್ಯಜೀವಿ ಕಾಳಜಿಗೊಂದು ಸೆಲ್ಯೂಟ್. ಭಾರತೀಯ ಜನಜೀವನದ ಜೀವನಾಡಿಯಾಗಿರುವ ಭಾರತೀಯ ರೈಲ್ವೆಯು ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಿದ್ದು, ಇದಕ್ಕಾಗಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಹಲವು ಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಇತ್ತೀಚೆಗಷ್ಟೇ ಚಲಿಸುವ ರೈಲಿನಡಿ ಸಿಲುಕಿ ಆನೆ ಮುಂತಾದ ವನ್ಯಜೀವಿಗಳು ಪ್ರಾಣ ಕಳೆದುಕೊಳ್ಳುವುದನ್ನು ತಪ್ಪಿಸುವ ಸಲುವಾಗಿ ಒಂದು ನವೀನ ಎಐ ಚಾಲಿತ ಕ್ರಮವನ್ನು ಪರಿಚಯಿಸಿದೆ. ರೈಲ್ವೆ ಹಳಿಗಳಲ್ಲಿ ಆನೆಗಳು ಮತ್ತು ಇತರ ವನ್ಯಜೀವಿ ಪ್ರಾಣಿಗಳ ಉಪಸ್ಥಿತಿಯನ್ನ ಡಿಸ್ಟ್ರಿಬ್ಯೂಟೆಡ್ ಅಕೋಸ್ಟಿಕ್ ಸೆನ್ಸರ್ಗಳನ್ನು ಬಳಸಿಕೊಂಡು ಪತ್ತೆ ಮಾಡಬಲ್ಲಂತಹ ಎಐ ಆಧಾರಿತ ಒಳನುಸುಳುವಿಕೆ ಪತ್ತೆ ವ್ಯವಸ್ಥೆ ಇದಾಗಿದ್ದು, ಈ ವ್ಯವಸ್ಥೆಯು ರೈಲು ಹಳಿಗಳ ಉದ್ದಕ್ಕೂ ಪ್ರಾಣಿಗಳ ಉಪಸ್ಥಿತಿಯ ಬಗ್ಗೆ ಲೋಕೋ ಪೈಲಟ್ಗಳಿಗೆ ತಕ್ಷಣ ಎಚ್ಚರಿಕೆ ರವಾನಿಸುತ್ತದೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇತ್ತೀಚೆಗೆ ಸಂಸತ್ತಿನ ಮೇಲ್ಮನೆಗೆ ಈ ವ್ಯವಸ್ಥೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ ಮತ್ತು ಆನೆಗಳು ಹಾಗೂ ಇತರ ವನ್ಯಜೀವಿ ರಕ್ಷಣೆಗೆ ರೈಲ್ವೆಯ ಬದ್ಧತೆಯನ್ನ ಪುನರುಚ್ಚರಿಸಿದ್ದಾರೆ. ಎಐ ಶಕ್ತಗೊಂಡ ಒಳನುಸುಳುವಿಕೆ ಪತ್ತೆ ವ್ಯವಸ್ಥೆಯು ವನ್ಯಜೀವಿ ಸಂರಕ್ಷಣೆಯ ನಿಟ್ಟಿನಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಎಂದು ಸಚಿವರು ಬಣ್ಣಿಸಿದ್ದಾರೆ. ಈ ವ್ಯವಸ್ಥೆಯು ಆಪ್ಟಿಕಲ್ ಫೈಬರ್ ಹಾರ್ಡ್ವೇರ್ ಮತ್ತು ಆನೆಗಳ ಪೂರ್ವ ಸ್ಥಾಪಿತ ಸಂಕೇತಗಳನ್ನು ಒಳಗೊಂಡಿದೆ. ಇದು ಹಳ್ಳಿಗಳ ಸಮೀಪದಲ್ಲಿ ಆನೆಗಳ ಚಲನವಲನದ ಬಗ್ಗೆ ಲೋಕೋ ಪೈಲಟ್ಗಳು, ಸ್ಟೇಷನ್ ಮಾಸ್ಟರ್ಗಳು ಮತ್ತು ನಿಯಂತ್ರಣ ಕೊಠಡಿಗೆ ಎಚ್ಚರಿಕೆ ರವಾನಿಸುತ್ತದೆ. ಈ ಮೂಲಕ ಮುಂದೆ ಸಂಭವಿಸಬಹುದಾದ ಅಪಾಯವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ರೈಲ್ವೆಯ ಅಧಿಕೃತ ದಾಖಲೆಯ ಪ್ರಕಾರ ಪ್ರಸ್ತುತ ಈಶಾನ್ಯ ಗಡಿನಾಡು ರೈಲ್ವೆಯಲ್ಲಿ ಅರಣ್ಯ ಇಲಾಖೆ ಗುರುತಿಸಿದ ಅರಣ್ಯ ಪ್ರದೇಶದ 141 ಕಿಲೋಮೀಟರ್ ವ್ಯಾಪ್ತಿಯ ರೈಲ್ವೆ ಮಾರ್ಗಗಳಲ್ಲಿ ಎಐ ಆಧಾರಿತ ಒಳನುಸುಳುವಿಕೆ ಪತ್ತೆ ವ್ಯವಸ್ಥೆ ಕಾರ್ಯನಿರ್ವಹಿಸುತ್ತಾ ಇದೆ.